ದೆವ್ವದ ಹೆಸರಲ್ಲಿ ಮಹಿಳಾ ಜ್ಯೋತಿಷಿಯೊಬ್ಬರು ವಂಚನೆ ಮಾಡಿರುವಂಥ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ. ಬಾಗಲಕೋಟೆಯಲ್ಲಿ 28,75,000 ರೂಪಾಯಿ ವಂಚನೆ ಮಾಡಿರೋದು ಒಬ್ಬರು ಮಹಿಳಾ ಜ್ಯೋತಿಷಿ. ಗೋವಾ ಮೂಲದ ಮಹಿಳಾ ಜ್ಯೋತಿಷಿ ಸೀಮಾ ಎಂಬುವರು ಈ ವಂಚನೆಯನ್ನು ಮಾಡಿದ್ದಾರೆ. ಮಗಳಿಗೆ ಅನಾರೋಗ್ಯ ಅಂತ ಜ್ಯೋತಿಷಿ ಕರೆ ಮಾಡಿದ್ದಾರೆ ಮಹಿಳೆಯೊಬ್ಬರು. 2 ವರ್ಷದ ಹುಡುಗಿ ಅನಾರೋಗ್ಯ ಪೀಡಿತಳಾಗಿದ್ದಾಳೆ. ಏನು ಮಾಡಬಹುದು ಅಂತ ಜ್ಯೋತಿಷಿ ಹತ್ರ ಕೇಳಿದಾಗ ಈ ಅನಾರೋಗ್ಯಕ್ಕೆ ಕಾರಣ ದೆವ್ವದ ಕಾಟ ಅಂತ, ಅದಕ್ಕೆ ಪೂಜೆ ಗೀಜೆ ಆಗಬೇಕು ಅಂತ ಹೇಳಿ ದುಡ್ಡು ವಸೂಲಿ ಮಾಡಿದ್ದಾರೆ. ನಿರಂತರವಾಗಿ ದುಡ್ಡು ವಸೂಲಿ ಮಾಡಿ 28,75,000 ರೂಪಾಯಿ ವಂಚಿಸಿದ್ದಾರೆ. ಇದೇ ತಿಂಗಳು 9ನೇ ತಾರೀಕು ಲಕ್ಷ್ಮೀ ಲಾಗಲೋಟಿ ಅಂತ ಇವ್ರದ್ದು ಮಲ್ಲಾಪುರ, ಬಟ್ ತೇರದಾಳದಲ್ಲಿ ಒಂದು ಬಾಪೂಜಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇವರು ಕ್ಲರ್ಕಾಗಿ ಕೆಲಸ ಮಾಡ್ತಿರ್ತಾರೆ. ಇವರಿಗೆ ಒಂದು ಮಗು ಕೂಡ ಇದೆ, ಅಶ್ವಿಕಾ ಅಂತ. ಇವರಿಗೆ 24/9/2024 ಸೆಪ್ಟೆಂಬರ್ದಲ್ಲಿ ಒಬ್ಬರು ಲೇಡಿ ಭೇಟಿ ಆಗ್ತಾರೆ, ಅಂದರೆ ಫೋನ್ ಮಾಡ್ತಾರೆ. ಅವ್ರದ್ದು ಲೇಡಿನ ತನ್ನ ಪರಿಚಯ ಮಾಡಿಕೊಂತಾರೆ. ನಾನು ಸೀಮಾ ಶಾಂಭವಿ ಅಂತ. ನಂತರದಲ್ಲಿ ಇವರಿಗೆ ಸ್ವಲ್ಪ ದಿವಸ ಆದಮೇಲೆ ಗೊತ್ತಾಗ್ತಾ ಇವ್ರ ಹೆಸರು ಸೀಮಾ ಸುರೇಶ್ ಶೆಟ್ಟಿ ಅಂತ. ಅವರು ಇವರಿಗೆ ಫೋನ್ ಮುಖಾಂತರ ಮುಂಚೆ ಮಾತಾಡ್ತಾ ಹೇಳ್ತಾರೆ. ಇವರು ಹೇಳಿರ್ತಾಳೆ, ನನಗೆ ಈ ಥರ ಮಗು ಇದೆ, ಈ ಥರ ಆರಾಮ್ ಆಗ್ತಾ ಇಲ್ಲ ಏನಂತ. ಆನಂತರ ಅವಳು ಇವರಿಗೆ ಮನವರಿಕೆ ಮಾಡಿಕೊಡ್ತಾರೆ, ಇಲ್ಲ ನಿಮ್ಮ ತಾಯಿ ಡೆತ್ ಆಗಿದೆ 2 ವರ್ಷದಿಂದ, ಈ ನಿಮ್ಮ ತಾಯಿನೇ ಆ ಮಗುಗೆ ಬಂದು ಕಾಡಲಾರಂಭಿಸಿದ್ದಾರೆ, ಅದು ನಿಮ್ಮಲ್ಲಿ ಭೂತವಾಗಿ ನಿಮ್ಮ ಮಗುನ ಇದರಲ್ಲಿ ಬರ್ತಾ ಇದ್ದಾರೆ, ಅದಕ್ಕೆ ಸುಮಾರು ಖರ್ಚು ಕೂಡ ಮಾಡಬೇಕಾಗತ್ತಾ, ಎಲ್ಲ ಹೋಮ ಅವನ ಭೂತ ಏನು ಬಿಡಿಸ್ತಕ್ಕಂಥದ್ದು ಏನಿರ್ತಲ್ಲ ಅದನ್ನೆಲ್ಲನೂ ಕೂಡ ಮಾಡಬೇಕು. ಮತ್ತು ನಾನು ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಕೂಡ ಒಂದೊಂದು ಇಂಜೆಕ್ಷನ್ ಕೊಡ್ತೀನಿ, ಅದಕ್ಕೆಲ್ಲ ದುಡ್ಡು ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಇವರಿಗೆ ಸ್ವಲ್ಪ ಮನವೊಲಿಸ್ತಾ ಹೋಗ್ತಾರೆ. ಅವರು ಇವ್ರ ಹತ್ರ ತಿಳ್ಕೊಂತಾರೆ ಮುಂಚೆ ಏನೇನಿದೆ ಅಂತ. ಇವರ ಕಡೆ ಸ್ವಲ್ಪ ಗೋಲ್ಡ್ ಇರ್ತಾ, ಮತ್ತು ಇವರು GS ಅಲ್ಲಿ ಇರ್ತಕ್ಕಂಥದ್ದು ಬ್ಯಾಂಕ್ FD ಇರ್ತಾ. ಒಟ್ಟು ಈ ಥರ ಇವ್ರ ಕಡೆ ಒಂದು 28,75,000 ರೂಪಾಯಿ ದುಡ್ಡನ್ನು ಅವರು ಬೇರೆ ಬೇರೆ ರೂಮ್ ಮೂಲಕ ತಗೊತಾರೆ. ಅಂದರೆ ಇವ್ರು ಹೇಳ್ಕೊಂತ ಹೋಗ್ತಾರೆ, ಮಗುಗೆ 2 ವರ್ಷದ ಟ್ರೀಟ್ಮೆಂಟ್ ಕೊಟ್ಟರೆ ಕ್ಲಿಯರ್ ಆಗುತ್ತೆ, ಸೊ ಅದಕ್ಕೆ ಇಷ್ಟು ದುಡ್ಡು ಹಾಕಬೇಕು, ನಾನು ಇವತ್ತು ನವಗ್ರಹ ನಿಮ್ಮ ಮಗು ಹೆಸರಲ್ಲಿ ನಾನು ಪೂಜೆ ಮಾಡಿಸ್ತಾ ಇದ್ದೀನಿ, ಹೋಮ ಮಾಡಿಸ್ತಾ ಇದ್ದೀನಿ, ಅದಕ್ಕೆ ಎಷ್ಟು ದುಡ್ಡು ಹಾಕ್ಬೇಕು ಅಂತ ಹೇಳಿದ್ರೆ ಪ್ರತಿ ಸಲನೂ ಕೂಡ ಇವರಿಗೆ ಪುಸ್ಲಾಯಿಸಿ ಅಕೌಂಟ್ ಮೂಲಕ ಒಟ್ಟು 17 ಲಕ್ಷದ ಸಮಥಿಂಗ್ ಅಮೌಂಟು ತಗೊಂಡಿದ್ದಾರೆ. ಮತ್ತು ಉಳಿದದ್ದು ಕ್ಯಾಶ್ ರೂಪದಲ್ಲಿ 11 ಲಕ್ಷ, ಒಟ್ಟು 28,75,000 ರೂಪಾಯಿನ ಇವ್ರ ಕಡೆಯಿಂದ ವಂಚನೆ ಮಾಡಿರ್ತಕ್ಕಂಥದ್ದಿದೆ. ಅವರು ಬಂದು ಈ ಲಿಖಿತ ಒಂದು ದೂರನ್ನು ಕೊಡ್ತಾರೆ. ನಾವು ಸಣ್ಣ ಪೊಲೀಸ್ ಸ್ಟೇಷನ್ದಲ್ಲಿ ಲಿಖಿತ ದೂರನ್ನು ದಾಖಲು ಮಾಡ್ಕೊಂಡಿದ್ದೀವಿ. ನಮ್ಮದು ಟೀಮು ಅವ್ರದ್ದು ಎಲ್ಲದೂ ಕೂಡ ಬ್ಯಾಂಕ್ SBI ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದಿದೆ. ಮತ್ತು ಅವರು ಮೂಲತಃ ಕೊಲ್ಲಾಪುರದಿಂದ ಏನು ವಂಚನೆ ಮಾಡಿರ್ತಕ್ಕಂಥದ್ದಾರೆ, ಕೊಲ್ಲಾಪುರ ಊರದಲ್ಲಿದ್ದಾರೆ. ಸೊ ನಮ್ಮದು ಟೀಮು ಅಲ್ಲಿ ಹೋಗಿದೆ, ಅಲ್ಲಿರ್ತಕ್ಕಂಥದ್ದು ಅವ್ರನ್ನ ವಶಕ್ಕೆ ಪಡೆದು ಮುಂದಿನ ವಿಚಾರಣೆಯನ್ನು ಮಾಡ್ತಾಯಿದ್ವಿ. ಏನೂ ಎಫೆಕ್ಟ್ ಆಗಿಲ್ಲ. ಅವರು ಸುಮ್ಮನೆ ಏನೋ ಒಂದು ಇವರಿಗೆ ದುಡ್ಡು ವಸೂಲಿ ಮಾಡೋದಕ್ಕೆ ಏನು ಬೇಕು ಆ ಥರದ್ದೆಲ್ಲ ಮಾಡ್ಕೊಂತ ಹೋಗಿದ್ದಾರೆ. ಇವರು ಅವ್ರಿಗೆ ಒಂದು ಕಾಲ್ ಬರುತ್ತೆ. ಕಾಲು ಬಂದ ಮೇಲೆ ಇವರು ಫ್ರೆಂಡ್ ಒಬ್ರು ಇರ್ತಾರೆ, ಯಾರು ಈಗೇನು ಕಂಪ್ಲೇಂಟ್ ಲಕ್ಷ್ಮಿ ಇದಲ್ಲ, ಶ್ರೀಮತಿ ಲಕ್ಷ್ಮಿ, ಅವರು ಫ್ರೆಂಡ್ ಇದ್ದಾರೆ, ಇಲ್ಲ ನನಗೂ ಪರಿಚಯ ಅವರು ಅಂತ ಹೇಳ್ಬಿಟ್ಟು ಪರಿಚಯ ಆಗಿರ್ತಕ್ಕಂಥದ್ದು. ಓನ್ಲಿ ಇವತ್ತಿನವರೆಗೂ ಕೂಡ ಇವರು ಅವ್ರನ್ನ ನೋಡಿಲ್ಲ, ಇವ್ರನ್ನ ನೋಡಿಲ್ಲ. ಓನ್ಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.